ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಕರ್ನಾಟಕ ಸರ್ಕಾರ ಇವತ್ತು ಒಂದು ಮಹತ್ವದ ಸರ್ಕ್ಯುಲೇಷನ್ ಬಿಟ್ಟಿದೆ. 72,186 ಹುದ್ದೆಗಳನ್ನ ನಿಗದಿತ ಕಾಲಾವಧಿ ಒಳಗ ಫಿಲ್ ಮಾಡ್ತೀವಿ ಅಂತೇಳಿ ಒಂದು ಸರ್ಕ್ಯುಲೇಷನ್ ಕಳಿಸಿದೆ. ಸ್ನೇಹಿತರೆ, ಈ ಮುಂಚೆ ಸಾಕಷ್ಟು ಬಾರಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳಿದ್ದೆ, ನೋಡಿ, ರೈತ ಸಂಘಟನೆ ಅನ್ನುವಂಥದ್ದು ಅದಕ್ಕಿರ್ತಕ್ಕಂತ ಒಂದು ಪವರ್, ಅದಕ್ಕಿರ್ತಕ್ಕಂತ ಒಂದು ಶಕ್ತಿ, ಎನರ್ಜಿ ಇನ್ನುಳಿದಂತ ಯಾವ ಸಂಘಟನೆಗಳಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿನಾಂಕ 15/6/2026 ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪಾ ಅಂತಂದ್ರ ವಿದ್ಯಾರ್ಥಿ ಮುಖಂಡರು ಖಾಲಿ ಇರ್ತಕ್ಕಂಥ 2,86,000 ಹುದ್ದೆಗಳು ಏನು ಖಾಲಿ ಇದಾವಲ್ಲ, ಸೊ ಆ ಹುದ್ದೆಗಳನ್ನ ಫಿಲ್ ಮಾಡಬೇಕು ಅಂತೇಳಿ ಒಂದು ಸಮಯಾವಕಾಶವನ್ನ ಕೇಳಿದ್ದೀವಿ. ಸೊ ಕರ್ನಾಟಕ ಸರ್ಕಾರ ಅದಕ್ಕೇನ್ ಪಾತ್ರ ಬಹಳ ಒಂದು ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಟ್ಟು ಸುಮಾರು ಒಂದು 40 ನಿಮಿಷಗಳ ಕಾಲ ಏನು 56,000 ಜೊತೆಗೆ ಇನ್ನೂ 1,00,000 ಹುದ್ದೆಗಳನ್ನ ಫಿಲ್ ಮಾಡಬೇಕು ಅಂತೇಳಿ ನಮ್ಮ ರೈತ ಸಂಘಟನೆ ನಮ್ಗೇನ್ ಪಾತ್ರ ಬೆನ್ನೆಲುಬಾಗಿ ನಿಂತು. ಸೊ ಆ ಒಂದು ಏನು ಅವತ್ತ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಖಾಲಿ ಇರ್ತಕ್ಕಂಥ 2,86,000 ಹುದ್ದೆಗಳು ಏನು ಖಾಲಿ ಇದಾವಲ್ಲ, ಅದರಲ್ಲಿ ಕನಿಷ್ಠ ಅಂದ್ರೆ ಇನ್ನೂ 1,00,000 ಹುದ್ದೆಗಳನ್ನ ಫಿಲ್ ಮಾಡಬೇಕು ಅಂತೇಳಿ ರೈತ ಸಂಘಟನೆ ಒಂದು ಅಚಲವಾಗಿರ್ತಕ್ಕಂಥ ಮನವಿಯನ್ನ ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿತ್ತು. ಸೊ ಅದಕ್ಕೆ ಸಕಾರಾತ್ಮಕವಾಗಿ ಬಹಳ ಉತ್ತಮ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ರು. ಪೂಜ್ಯರೇ, ನಾನು ಈಗ ನೀವೇನು 56,000 ಜೊತೆಗೆ 1,00,000 ಹುದ್ದೆಗಳನ್ನ ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಸೊ ಎಲ್ಲ ಹುದ್ದೆಗಳನ್ನ ಫಿಲ್ ಮಾಡಬೇಕು ಅನ್ನುವಂತ ಒಂದು ಇಂಟೆನ್ಷನ್ದಲ್ಲಿ, ಉದ್ದೇಶದಲ್ಲಿ ನಾನು ಇದೀನಿ ಅಂತೇಳಿ ಹೇಳ್ತು. ಸೊ ಇದಕ್ಕೆ ನಾವು ಹೇಳೋದು ರೈತ ಸಂಘಟನೆಯ ಪವರ್ ಅಂತೇಳಿ. ಒಂದೇ ದಿನದಲ್ಲಿ 2 ಬಾರಿ ಏನ್ ಪಾತ್ರ ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿದೀವಿ. ಬೇರೆ ಬೇರೆ ಸಮಸ್ಯೆಗಳು, ಈಗ KS ಆಗಿರ್ಬೋದು, PDO ಸ್ಕ್ಯಾಮ್ಗಳಾಗಿರ್ಬೋದು, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಈ ಎಲ್ಲ ಒಂದು ವಿಚಾರಗಳನ್ನ ಒಂದು 30ರಿಂದ 40 ನಿಮಿಷಗಳ ಅವಧಿ ಒಳಗ ಚರ್ಚೆ ಮಾಡಿದಾಗ ಸೊ ಮುಖ್ಯಮಂತ್ರಿಗಳು ನಮಗೆ ಬಹಳಷ್ಟು ಆಶ್ವಾಸನೆಯನ್ನು ಕೊಟ್ಟಿದ್ರು. ಅದರ ಪ್ರತಿಫಲವಾಗಿ ಇವತ್ತು 72,186 ಹುದ್ದೆಗಳು. ನೋಡಿ ಯಾವ ರೀತಿ ಹುದ್ದೆಗಳು, ಬರೀ 56,000 ಕೂತಿದ್ವಿ ನಾವು. ಮತ್ತ ಅದಕ್ಕೆ ಏನ್ ಪಾತ್ರ ಮತ್ತು 15,000-16,000 ಹುದ್ದೆಗಳು ಏನ್ ಪಾತ್ರ ಆಡ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಹಸಿರು ಸೇನೆಯ ಇದೊಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಸೈನ್ಯ ಇದೆ ರೀ. ಇದ್ರ ಶಕ್ತಿ ಯಾರಿಗೂ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಯಾಕಂತಂದ್ರ ಇಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಇದೆ, ಬಹಳ ಅಚಲವಾಗಿರ್ತಕ್ಕಂಥ ಒಂದು ದೃಢವಾಗಿರ್ತಕ್ಕಂಥ ನಂಬಿಕೆ ಇದೆ. ಸೊ ಯಾರ್ದು ಏನ್ ಪಾತ್ರ ₹1 ಮುಟ್ಟವ್ರಲ್ಲ. ಇವತ್ತು ಹೋರಾಟ ಕೂತ್ರ ಅವತ್ತು ಹೋರಾಟ ಸಕ್ಸಸ್ ಆಗೋರಿಗೆ ಅವರು ಏನ್ ಪಾತ್ರ ಕುಳಿತಿರ್ತಕ್ಕಂಥ ಜಾಗವನ್ನ ಬಿಟ್ಟು ಹೋಗೋರಲ್ಲ, ಕದಲವ್ರಲ್ಲ. ಸೊ ಅದಕ್ಕೆ ಹೇಳುವುದು, ಕರ್ನಾಟಕದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಹುಟ್ಟಿಕೊಂಡಿದೆ. ಅದೇ ಏನ್ ಪಾತ್ರ ರೈತ ಸಂಘಟನೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೆ ನಿಮ್ಗೆ, ನೋಡಿ, ರೈತ ಸಂಘಟನೆ ಅನ್ನುವಂಥದ್ದು ನಮ್ಮ ಒಂದು ಏನು ಈಗ ಆಲ್ರೆಡಿ ಏನ್ ಪಾತ್ರ ಈ ವಿಚಾರವನ್ನು ಹೇಳಿದ್ದೀನಿ. ಕರ್ನಾಟಕ ರಾಜ್ಯದ ಆಲ್ಮೋಸ್ಟ್ 190% ಎಲ್ಲ ಒಂದು ಮಕ್ಕಳು ಅಂದ್ರೆ ಆಸ್ಪಿರೆಂಟು ರೈತ ಮಕ್ಕಳಾಗಿರೋದ್ರಿಂದ ರೈತ ಸಂಘಟನೆ ಇದಕ್ಕ ಎಲ್ಲರಿಗೂ ಏನ್ ಪಾತ್ರ ಬೆನ್ನೆಲುಬಾಗಿ ನಿಂತಿದೆ. ಇದು ಬಹಳ ಪಾರದರ್ಶಕವಾಗಿರ್ತಕ್ಕಂಥದ್ದು, ಯಾವುದೇ ಸೂಟಿಗೇಸಿಗೆ ಒಳಗಾಗುವಂಥದ್ದಲ್ಲ. ಸೊ ಒಂದೇ ಒಂದು ಎಕ್ಸಾಂಪಲ್ ಏನ್ ಪಾತ್ರ ನಿಮ್ಮ ಕಣ್ಣು ಮುಂದಿದೆ. ಕೇವಲ 10 ದಿನದಲ್ಲಿ ನೋಡಿ, 15ನೇ ತಾರೀಕು ನಾವೇನ್ ಪಾತ್ರ ಎಲ್ಲ ಪೂಜ್ಯರ ಜೊತೆಗೆ ಎಲ್ರೂ ಹೋಗಿದ್ದೀವಿ. ಅಲ್ಲಿ ಪೂಜ್ಯರು ಹೇಳಿರ್ತಕ್ಕಂಥದ್ದಿಷ್ಟೇ, ಬಹಳಷ್ಟು ಹುದ್ದೆಗಳು 2,85,000 ಹುದ್ದೆಗಳು ಖಾಲಿ ಇದೆ, ಕೇವಲ 56,000 ಫಿಲ್ ಮಾಡ್ತಾ ಇದ್ರಿ. ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಇದೆ, ಹೊರಗಡೆ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದಾರೆ. ದಯಮಾಡಿ ಇನ್ನೂ 1,00,000 ಹುದ್ದೆಗಳನ್ನ ಫಿಲ್ ಮಾಡ್ರಿ ಅಂತೇಳಿ ಒಂದು ಮನವಿಯನ್ನ ಕೊಟ್ಟಾಗ ಮುಖ್ಯಮಂತ್ರಿಗಳು ಬಹಳ ಸಕಾರಾತ್ಮಕವಾಗಿ ಇವತ್ತು ನಾವು ಆ ಫಲಿತಾಂಶವನ್ನ ನೋಡ್ತಾ ಇದೀವಿ ಸ್ನೇಹಿತರೆ.
ನಾನು ಬಹಳ ಮಾತಾಡಕ್ ಹೋಗೋದಿಲ್ಲ. ಮುಗಿಸ್ಬಿಡ್ತೀನಿ. ಈಗ ಆಲ್ರೆಡಿ ಇವತ್ತು ಬಂದಿರತಕ್ಕಂತ ರಿಸಲ್ಟ್ ನೋಡಿದ್ರೆ ಗೊತ್ತಾಗತ್ತೆ ರೈತ ಸಂಘಟನೆ ಶಕ್ತಿ ಯಾವ ರೀತಿ ಇದೆ ಅಂತೇಳಿ. ಈಗ ಆ ವಿಷಯ ವಸ್ತು ಏನು ಅಂತಂದ್ರೆ 2 ತಿಂಗಳ ಅವಧಿ ಒಳಗ ಅಂದ್ರೆ ಜುಲೈ ನೆಕ್ಸ್ಟ್ ಬರ್ತಕ್ಕಂಥ ಜುಲೈ, ಆಗಸ್ಟ್ ಒಳಗಾಗಿನ ಎಲ್ಲ ಒಂದು ಇಲಾಖೆಯಿಂದ ಕನ್ಫರ್ಮ್ ಆಗತ್ತೆ. ಈಗ ನಾಳೆನೇ ಆಗ್ಬೋದು, ನಾಡ್ದ ಆಗ್ಬೋದು ಅಥವಾ ಇನ್ನೊಂದು 15 ಡೇಸ್ ಬಿಟ್ಟು ಆಗ್ಬೋದು ಅಥವಾ ಇನ್ನೊಂದು ಒಂದು 2 ತಿಂಗಳ ಅವಧಿ ಒಳಗ ಎಲ್ಲಾ ಡಿಪಾರ್ಟ್ಮೆಂಟ್‌ದನು ಕನ್ಫರ್ಮ್ ಆಗತ್ತೆ ಸ್ನೇಹಿತರೆ. ಅದಾದ್ಮೇಲೆ ಮತ್ತೆ ಒಂದು 4 ಮಂತ್ ಅಲ್ಲಿ ಎಕ್ಸಾಮ್‌ಗಳನ್ನ ಕಂಡಕ್ಟ್ ಮಾಡಿ ಟೋಟಲ್ ಏನಪ್ಪಾ ಅಂದ್ರ 6 ಮಂತ್ ಅವಧಿ ಒಳಗ ಈ ರಿಕ್ರೂಟ್ಮೆಂಟ್ 72,186 ಹುದ್ದೆಗಳು ಏನಿದಾವಲ್ಲ, ಈ ಪ್ರೊಸೆಸ್ ಅನ್ನ ಮುಗಿಸುವಂತ ಕೆಲಸ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಆ ರೆಡಿ ಆಗಿದೆ. ಸಿದ್ಧತೆಯಲ್ಲಿ ತೊಡಗಿದೆ. ಅದಕ್ಕೆ ಹೇಳೋದು ಏನಪ್ಪಾ ಅಂತಂದ್ರ ಒಳ್ಳೆಯವರ ಸಂಘ ಮಾಡ್ಬೇಕು ಅಂತೆ. ನಿನ್ನೆ ನಿನ್ನೆ ಮೊನ್ನೆ ಏನಪ್ಪಾ ಅಂದ್ರ ಈ ಲ್ಯಾಂಡ್ ಸರ್ವೇರ್ ಪರವಾನಗಿ ಭೂಮಾಪಕರದು ಒಂದು ಪ್ರತಿಭಟನೆ ಇತ್ತು. ನಾನು ಸಹ ಏನಪ್ಪಾ ಅಂದ್ರ ಭಾಗವಹಿಸಿದ್ದೆ. ಪ್ರತಿಭಟನೆ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ಒಂದು ಫ್ರೀಡಂ ಪಾರ್ಕ್‌ದಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಎರಡನೇದೇನು ಅಂತಂದ್ರೆ, ಆ ಪ್ರತಿಭಟನೆ ಅದರ ತೀವ್ರತೆ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ರಾತ್ರಿ 10 ಗಂಟೆ ಆದ್ರೂ ಸಹಿತ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರ ಅಲ್ಲಿ ಬಿಟ್ಟು ಹೋಗಿಲ್ಲ. ಅಂದ್ರೆ ಬೇರೆ ಅದು ಕದಲಿಲ್ಲ. ಸೊ ಇದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ. ರಾಜ್ಯದ ಎಲ್ಲಾ ಒಂದು ಸ್ಪರ್ಧಾರ್ಥಿಗಳ ಬೆನ್ನಿಗೆ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು, ಆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ, ಉಪಾಧ್ಯಕ್ಷರು, ರೈತ ಸಂಘಟನೆಯ ಸಾಕಷ್ಟು ಮುಖಂಡರು, ಮತ್ತೆ ನಮ್ಮೆಲ್ಲ ಒಂದು ವಿದ್ಯಾರ್ಥಿ ಮುಖಂಡರು, ವಿಶೇಷವಾಗಿ ನಿತಿನ್ ಮ್ಯಾಕೇರಿ ಆಗಿರ್ಬೋದು, ವಸಂತ್ ಆಗಿರ್ಬೋದು, ಆಮೇಲೆ ಅನಿಲ್ ಆಗಿರ್ಬೋದು, ಸಾಕಷ್ಟು ನಮ್ಮ ಸುನಿಲ್ ಗೋಲಾ ಆಗಿರ್ಬೋದು, ಸಾಕಷ್ಟು ಎಲ್ರು ಏನಪ್ಪಾ ಅಂದ್ರ ನಾವು ಹೋಗಿ ಅಪ್ರೋಚ್ ಮಾಡಿದಾಗ ತುಂಬಾ ಸಂತೋಷದಿಂದ, ನೋಡಪ್ಪ ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ರೈತ ಮಕ್ಕಳು ಎಲ್ರು ಏನಪ್ಪಾ ಅಂದ್ರ ನಮ್ಗೆ ಒಂದೇ ಅನ್ನುವಂತ ರೀತಿಯಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಒಂದು ಸ್ಪರ್ಧಾರ್ಥಿಗಳ ಬೆನ್ನಿಗೆ ರೈತ ಸಂಘಟನೆ ದೊಡ್ಡ ಶಕ್ತಿ ರೀ ಇದು. ಇದು ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಅಲ್ಲ. ಬರೀ ಹಸಿರು ಟವಲ್ ನೋಡ್ರೆ ಸಾಕು. ಯಾವುದೇ ಅಧಿಕಾರಿ ಆಗಿರ್ಬೋದು, ಯಾವನೇ ಒಬ್ಬ ಎಂತ ಪ್ರಭಾವಿ ಇದ್ರು ಸಹಿತ ಗಡ ನಡುಗ್ಬೇಕು. ಆ ರೀತಿ ಏನಪ್ಪಾ ಅಂದ್ರ ಇರ್ತಕ್ಕಂಥದ್ದು. ಇದರ ಪವರ್ ಏನಪ್ಪಾ ಅಂದ್ರ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಸಹಿತ ಸೊ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದು ನೋಡಿ ಬರೀ 10 ದಿನದಲ್ಲೇ ಮತ್ತೆ ಏನಪ್ಪಾ ಅಂದ್ರ 16,000 ಹುದ್ದೆಗಳು ಅದಕ್ಕೆ ಆಡ್ ಆಗಿ ಬಂದಿದೆ. ನೋಡಿ ಸರ್ಕಾರ ನಾವ್ ಇದುವರೆಗೆ ಹೇಳ್ತಾ ಇದ್ವಿ 56,000 ಫಿಲ್ ಮಾಡ್ತೀವಿ, 56,000 ಫಿಲ್ ಮಾಡ್ತೀವಿ ಅಂತೇಳಿ. ಬರೀ 10 ದಿನದಲ್ಲಿ ಈ ರೀತಿ ಇಂಪ್ರೂವ್‌ಮೆಂಟ್ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ 1,00,000 ಹುದ್ದೆಗಳನ್ನ ಸರ್ಕಾರ ಖಂಡಿತ ಫಿಲ್ ಮಾಡೇ ಮಾಡುತ್ತೆ. ಸೊ ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲರ ಪರವಾಗಿ ವಿದ್ಯಾರ್ಥಿಗಳ ನಮ್ಮೆಲ್ಲ ಆಸ್ಪಿರೆಂಟ್ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.